ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಒಂದು ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಾದರೆ ಮೊದಲನೇ ವಿಷಯ ಯಾವುದು, ಇವತ್ತಿನ ಟಾಪಿಕ್ ಏನು ಅಂಥೇಳಿ ನೋಡೋಣ. ಹಾಗಾದರೆ ಇವತ್ತಿನ ವಿಷಯ ಏನಂತಂದ್ರೆ ಸಂಧಿಗಳು ಎಂದರೇನು, ಸಂಧಿಗಳು ಯಾವುವು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಹಾಗಾದರೆ ಸಂಧಿ ಎಂದರೇನು? ಕೂಡುವಿಕೆ ಅಥವಾ ಸೇರುವಿಕೆ ಎಂದರ್ಥ. ಸಂಧಿ ಎಂದರೆ ಕೂಡುವಿಕೆ ಅಥವಾ ಸೇರುವಿಕೆ ಎಂದರ್ಥ. ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿ ಉಚ್ಚರಿಸುವಿಕೆ ಸಂಧಿ ಅಂತ ಕರಿತೀವಿ. ಅಕ್ಷರಗಳ ಮಧ್ಯೆ ಕಾಲ ವಿಳಂಬವಿಲ್ಲದೆ ಆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರು ಉಚ್ಚರಿಸೋದಕ್ಕೆ ಸಂಧಿ ಅಂತ ಕರೆಯುತ್ತೇವೆ. ಉದಾಹರಣೆ: ಊರು ಪ್ಲಸ್ ಅನ್ನು ಊರನ್ನು, ಮಾಲೆ ಪ್ಲಸ್ ಅನ್ನು ಮಾಲೆಯನ್ನು, ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಇವು ಸಂಧಿಗಳಿಗೆ ಉದಾಹರಣೆ ಆಗ್ಯಾವ. ಹಾಗಾದ್ರೆ ಸಂಧಿ ಪದ ಎಂದರೇನು? ಸಂಧಿ ಪದ ಹೇಗೆ ಉಂಟಾಗುತ್ತಾ? ಪೂರ್ವ ಪದ ಮತ್ತು ಉತ್ತರ ಪದದ ಸೇರಿಕೊಂಡು ಹುಟ್ಟುವುದೇ ಸಂಧಿ ಪದ. ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಆಗೋದಕ್ಕೆ ಸಂಧಿ ಪದ ಅಂತ ಕರಿತೀವಿ. ಹಾಗಾದ್ರೆ ಸಂಧಿ ಕಾರ್ಯ ಹೇಗೆ ನಡೆಯುತ್ತದೆ? ಎರಡು ಅಕ್ಷರಗಳು ಪರಸ್ಪರ ಕೂಡಿ ಸಂಧಿಯಾದಾಗ ಮುಂಚೆ ಇದ್ದ ಅಕ್ಷರವು ಬಿಟ್ಟು ಹೋಗುವುದು, ಹೊಸದೊಂದು ಅಕ್ಷರವು ಬಂದು ಸೇರುವುದು, ಇದನ್ನು ಸಂಧಿ ಕಾರ್ಯ ಎನ್ನುವರು. ಎರಡು ಅಕ್ಷರಗಳು ಪರಸ್ಪರ ಕೂಡ್ಕೊಂಡು ಒಂದು ಸಂಧಿ ಆದಾಗ ಮುಂಚೆ ಇದ್ದ ಅಕ್ಷರವು ಬಿಟ್ಟು ಹೋಗುವುದು ಅಥವಾ ಹೊಸದೊಂದು ಅಕ್ಷರ ಬಂದ ಸೇರುವುದಕ್ಕೆ ಸಂಧಿ ಕಾರ್ಯ ಅಂತ ಕೇಳ್ತೀವಿ. ಅಥವಾ ಸಂಧಿ ಕಾರ್ಯ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ನಡೆಯುತ್ತದೆ. ಇದನ್ನು ನಾವು ಸಂಧಿ ಕಾರ್ಯ ಅಂಥೇಳಿ ಕರೆಯುತ್ತೇವೆ. ಹಾಗಾದ್ರೆ ಸಂಧಿಗಳಲ್ಲಿ ಎರಡು ವಿಧಗಳು, ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿ ಒಳಗೆ ಮತ್ತೆ ಮೂರು ವಿಧಗಳು ಬರ್ತಾವ. ಒಂದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, ಮೂರನೇದು ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇಲ್ಲಿ ಮೂರು ವಿಧಗಳು ಬರ್ತಾವೆ ಕನ್ನಡ ಸಂಧಿ ಒಳಗೆ. ಎರಡನೇದು ಸಂಸ್ಕೃತ ಸಂಧಿ ಒಳಗೆ ಸಂಸ್ಕೃತ ಸಂಧಿ ಒಳಗೆ ಎರಡು ವಿಧಗಳನ್ನು ನೋಡ್ತೀವಿ. ಮತ್ತೆ ನಾವು ಸ್ವರ ಸಂಧಿಗಳು, ಇನ್ನೊಂದು ವ್ಯಂಜನ ಸಂಧಿಗಳು. ಸ್ವರ ಸಂಧಿಗಳು ಯಾವ ಅಂತಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎನ್ ಸಂಧಿ, ವೃದ್ಧಿ ಸಂಧಿ. ಮತ್ತು ವ್ಯಂಜನ ಸಂಧಿಗಳು ಯಾವ ಅಂತಂದ್ರೆ ಜತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ ಅಂಥೇಳಿ ನಾವು ನೋಡುತ್ತೀವಿ. ನೆಕ್ಸ್ಟ್ ಇವತ್ತಿಂದ ಕನ್ನಡ ಸಂಧಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಕನ್ನಡ ಸಂಧಿಗಳೆಂದರೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವ ಎರಡು ಘಟಕಗಳಲ್ಲಿ ಕನಿಷ್ಠ ಒಂದು ಘಟಕವಾದರೂ ಕನ್ನಡವಾಗಿದ್ದರೆ ಅಂತಹ ಸಂಧಿಗಳು ಕನ್ನಡ ಸಂಧಿಗಳು ಅಂತ ಕರೆಯುತ್ತೇವೆ. ಅಂದರೆ ಸಂಧಿ ಆಗುವ ಸಮಯದಲ್ಲಿ ಎರಡು ಶಬ್ದಗಳಲ್ಲಿ ಒಂದು ಶಬ್ದ ಕನ್ನಡವಾಗಿದ್ದರೆ ಅಂತಹದನ್ನು ನಾವು ಕನ್ನಡ ಸಂಧಿಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ಬರ್ತಾವೆ. ಒಂದು ಲೋಪ ಸಂಧಿ, ಒಂದು ಆಗಮ ಸಂಧಿ, ಮೂರನೇದು ಆದೇಶ ಸಂಧಿ. ಹಾಗಾದರೆ ಇವತ್ತು ಲೋಪ ಸಂಧಿ ಎಂದರೇನು ಅನ್ನೋದನ್ನು ನೋಡೋಣ. ಸ್ವರದೊಂದಿಗೆ ಸ್ವರವು ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಹೋಗಿ ಉತ್ತರ ಪದದ ಸ್ವರವು ಹಾಗೇ ಉಳಿಯುವುದೇ ಲೋಪಸಂಧಿ ಅಥವಾ ಸ್ವರಲೋಪ ಸಂಧಿ ಅಂತ ಕರೆಯುತ್ತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗಿ ಉತ್ತರ ಪದದ ಮೊದಲ ಅಕ್ಷರ ಹಾಗೆ ಉಳಿದ ಕಾರಣಕ್ಕಾಗಿ ಇದನ್ನು ಸ್ವರಲೋಪ ಸಂಧಿ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆ: ಊರು ಪ್ಲಸ್ ಊರು, ಊರೂರು. ಇಲ್ಲಿ ಊ ಅಕ್ಷರ ಲೋಪವಾಗಿದೆ, ಆ ಕಾರಣಕ್ಕಾಗಿ ಇದನ್ನು ಸ್ವರಲೋಪ ಸಂಧಿ ಅಥವಾ ಲೋಪ ಸಂಧಿ ಅಂತ ಕರಿತೀವಿ. ಬಲ್ಲೇನು ಪ್ಲಸ್ ಎಂದು, ಬಲ್ಲೆನೆಂದು. ಇಲ್ಲೂ ಕೂಡ
ಅಕ್ಷರ ಲೋಪವಾಗೈತಿ. ಹಾಗೆ ಮಾತು ಪ್ಲಸ್ ಅಂತು ಮಾತಂತು, ಇಲ್ಲೂ ಕೂಡ ಊ ಸ್ವರ ಲೋಪವಾಗಿದೆ. ಹಾಗೆ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ, ಇಲ್ಲೂ ಕೂಡ ಊ ಸ್ವರ ಲೋಪ ಆಗೈತಿ. ಇದಕ್ಕೆ ನಾವು ಲೋಪಸಂಧಿಗಳು, ಒಂದು ಅಕ್ಷರ ಬಿಟ್ಟು ಹೋಗೋದಕ್ಕೆ ಲೋಪಸಂಧಿಗಳು ಅಂತೇಳಿ ಕರೆಯುತ್ತೇವೆ. ಮುಂದಿನದಾಗಿ ಆಗಮ ಸಂಧಿ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರವು ಉತ್ತರ ಪದದ ಆದಿಯಲ್ಲಿರುವ ಸ್ವರದೊಡನೆ ಸೇರಿ ಸಂಧಿಯಾಗುವಾಗ ಸಂಧಿ ಪದದಲ್ಲಿರುವ ಒಂದು ಅಕ್ಷರವು ಯ ಅಥವಾ ವ್ಯ ವ್ಯಂಜನಗಳು ಹೊಸದಾಗಿ ಬಂದು ಸೇರಿಕೊಳ್ಳುವುದಕ್ಕೆ ಆಗಮ ಸಂಧಿ ಅಂತ ಕರಿತೀವಿ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಮತ್ತು ಉತ್ತರ ಪದದ ಆದಿಯಲ್ಲಿರುವ ಸ್ವರದೊಡನೆ ಸೇರಿ ಸಂಧಿಯಾಗುವಾಗ ಸಂಧಿ ಪದದಲ್ಲಿರುವ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರಿಕೊಳ್ಳುವುದಕ್ಕೆ ಆಗಮ ಸಂಧಿ ಅಂಥೇಳಿ ಕರೆಯುತ್ತೇವೆ. ಅಂದರೆ ಪೂರ್ವೋತ್ತರ ಪದಗಳಲ್ಲಿ ಇಲ್ಲದೇ ಇರುವ ಯ ಮತ್ತು ವ ವ್ಯಂಜನಗಳು ಸಂಧಿ ಪದದಲ್ಲಿ ಹೊಸದಾಗಿ ಬಂದು ಸೇರಿಕೊಳ್ಳುವುದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಗಮ ಸಂಧಿಯಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ. ಒಂದು ಯಕಾರಾಗಮ ಸಂಧಿ, ಯಕಾರಾಗಮ ಸಂಧಿ ಮತ್ತು ಇನ್ನೊಂದು ವಕಾರಾಗಮ ಸಂಧಿ. ಹಾಗಾದರೆ ಯಕಾರಾಗಮ ಸಂಧಿ ಅಂದರೆ ಏನು? ಸಂಧಿಯಾಗುವಾಗ ಪೂರ್ವೋತ್ತರ ಪದಗಳಲ್ಲಿ ಇಲ್ಲದೇ ಇರುವ ಹೊಸದಾದ ಯ ವ್ಯಂಜನ ಸಂಧಿ ಪದದಲ್ಲಿ ಬಂದರೆ ಅದನ್ನು ಯಕಾರಾಗಮ ಸಂಧಿ ಅಂಥೇಳಿ ಕರೆಯುತ್ತೇವೆ. ಸಂಧಿಯಾಗುವಾಗ ಪೂರ್ವೋತ್ತರ ಪದದಲ್ಲಿ ಇಲ್ಲದೇ ಇರುವ ಹೊಸದಾದ ಒಂದು ಯ ವ್ಯಂಜನ ಬಂದು ಸೇರಿಕೊಂಡ್ರೆ ಅದನ್ನು ಯಕಾರಾಗಮ ಸಂಧಿ ಅಂತ ಕರೀತೀವಿ. ಉದಾಹರಣೆ ನೋಡೋಣ. ತಾಯಿ ಪ್ಲಸ್ ಅನ್ನು ತಾಯಿಯನ್ನು, ಇಲ್ಲಿ ಯಕಾರ ಗಮ ಆಗಿದೆ, ಯಕಾರ ಹೊಸದಾಗಿ ಬಂದಿದೆ. ತಾಯಿ ಪ್ಲಸ್ ಅನ್ನು ತಾಯಿಯನ್ನು, ಹೊಸದಾಗಿ ಬರುವ ಯ ಅಕ್ಷರ ಹೊಸದಾಗಿ ಬಂದು ಸೇರಿಕೊಳ್ಳುತ್ತದೆ. ಮನೆ ಪ್ಲಸ್ ಅನ್ನು ಮನೆಯನ್ನು, ಕೈ ಪ್ಲಸ್ ಅನ್ನು ಕೈಯನ್ನು, ಬುದ್ಧಿ ಪ್ಲಸ್ ಇಲ್ಲ ಬುದ್ಧಿ ಇಲ್ಲ. ಸಾರಿ, ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಟ್ರೆ ಅಲ್ಲಿ ಅಕ್ಷರ ಚೇಂಜ್ ಆಗಿದೆ. ನೆಕ್ಸ್ಟ್ ವಕಾರಾಗಮ ಸಂಧಿ. ಸಂಧಿಯಾಗುವಾಗ ಪೂರ್ವೋತ್ತರ ಪದಗಳಲ್ಲಿ ಇಲ್ಲದೇ ಇರುವ ಹೊಸದಾದ ವ ವ್ಯಂಜನ ಸಂಧಿ ಪದದಲ್ಲಿ ಬಂದರೆ ಅದನ್ನು ವಕಾರಾಗಮ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆ, ವರ ಪ್ಲಸ್ ಅನ್ನು ವರವನ್ನು, ಹಣ ಪ್ಲಸ್ ಅನ್ನು ಹಣವನ್ನು, ಗುರು ಪ್ಲಸ್ ಅನ್ನು ಗುರುವನ್ನು, ಮಾತೃ ಪ್ಲಸ್ ಅನ್ನು ಮಾತೃವನ್ನು. ಇವು ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಾದ್ರೆ ಮೂರನೇ ಸಂಧಿ ಆದೇಶ ಸಂಧಿ. ಪೂರ್ವ ಮತ್ತು ಉತ್ತರ ಪದಗಳು ಸೇರಿ ಸಂಧಿಯಾಗುವಾಗ ಸಂಧಿ ಪದದಲ್ಲಿ ಉತ್ತರ ಪದದ ಕೊನೆಯ ವ್ಯಂಜನಗಳಿಗೆ ಆದೇಶಗಳಾಗಿ ಬೇರೆ ವ್ಯಂಜನಗಳು ಬಂದು ಸೇರಿಕೊಳ್ಳುವುದಕ್ಕೆ ಆದೇಶ ಸಂಧಿ ಅಂತ ಹೇಳ್ತೀವಿ ನಾವು. ಪೂರ್ವ ಮತ್ತು ಉತ್ತರ ಪದಗಳು ಸೇರಿ ಸಂಧಿಯಾಗುವಾಗ ಸಂಧಿ ಪದದಲ್ಲಿ ಉತ್ತರ ಪದದ ಕೊನೆಯ ವ್ಯಂಜನಗಳಿಗೆ ಆದೇಶಗಳಾಗಿ ಬೇರೆ ವ್ಯಂಜನಗಳು ಬಂದು ಸೇರಿಕೊಳ್ಳೋದಕ್ಕೆ ಆದೇಶ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಆದೇಶ ಸಂಧಿಯಲ್ಲೂ ಕೂಡ ಮೂರು ಪ್ರಕಾರ ಬರ್ತಾವೆ. ಒಂದು ಗದಬಾದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಕ ಥ ಪಗಳಿಗೆ ಸಂಧಿ ಪದದಲ್ಲಿ ಗ ದ ಬ ಆದೇಶಗಳಾಗಿ ಬರೋದಕ್ಕೆ ಗದಬಾದೇಶ ಸಂಧಿ ಅಂತ ಹೇಳ್ತೀವಿ. ಉತ್ತರ ಪದದಲ್ಲಿರುವ ಕ ತ ಪ ಅಕ್ಷರಗಳಿಗೆ ಸಂಧಿ ಪದದಲ್ಲಿರುವ ಗ ದ ಬ ಅಕ್ಷರಗಳು ಆದೇಶವಾಗಿ ಬಂದರೆ ಗದಬಾದೇಶ ಸಂಧಿ. ಉದಾಹರಣೆ, ಮರ ಪ್ಲಸ್ ಕಾಲು ಮರಗಾಲು, ತಲೆ ಪ್ಲಸ್ ತೂಗು ತಲೆದೂಗು, ಕಣ್ ಪ್ಲಸ್ ಪನಿ ಕಂಬನಿ. ಇನ್ನೇನು ವಕಾರ ಆದೇಶವಾಗಿ ವಕಾರ ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಪ ಭ ಮಗಳಿಗೆ ವಕಾರವು ಆದೇಶವಾಗಿ ಬರುವುದಕ್ಕೆ ವಕಾರಾದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆ,
ಕೆನೆ ಪ್ಲಸ್ ಪಾಲು ಕೆನೆವಾಲು, ಎಳೆ ಪ್ಲಸ್ ಬಳ್ಳಿ ಎಳೆವಳ್ಳಿ, ಎಲೆ ಪ್ಲಸ್ ಮನೆ ಎಲೆವನೆ. ಇವು ಒಕ್ಕಾರ ಆದೇಶವಾಗಿ ಬಂದಿದ್ದಕ್ಕೆ ಇನ್ನು ಒಕ್ಕಾರಾದೇಶ ಸಂಧಿ ಅಂಥೇಳಿ ಕರೆಯುತ್ತೇವೆ. ಮುಂದಿನದಾಗಿ ಛ ಜ ಜ ಕಾರಾದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಚ ಜ ಚಗಳು ಆದೇಶವಾಗಿ ಬರುವುದಕ್ಕೆ ಚ ಚಕಾರ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆ, ಇನ್ ಪ್ಲಸ್ ಸರ್ ಇಂಚರ, ಮುನ್ ಪ್ಲಸ್ ಸೆರಗು ಮುಂಜರಗು, ಇರ್ ಪ್ಲಸ್ ಸಾಸಿರ ಇರ್ಚಾಸಿರ. ಇವು ಸದ ಬದಲಾಗಿ ಛ ಜ ಛ ಅಕ್ಷರಗಳು ಆದೇಶವಾಗಿ ಬರುತ್ತವೆ. ಇಲ್ಲಿವರೆಗೂ ಕನ್ನಡ ಸಂಧಿಗಳು ಯಾವಂತಂದ್ರೆ ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿವಿ. ಇಲ್ಲಿವರೆಗೂ ಕೇಳಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.